ಅಜ್ಜಂದು ಶಕ್ತಿನೂ ಐತೆ ಪವಾಡನೂ ಐತೆ. ಏನೋ ಕೇಳ್ಕೊಂಡು ಹೋಗಿದ್ದು ಏನೋ ಮನಸ್ಸಿಗೆ ಸಮಾಧಾನ ಆಗಿತ್ತು. ಈಗ ನೋಡಿ ಅವರೇ ಕರ್ಸ್ಕೊಂಡ್ರೆ ಇಲ್ಲಿ ಬಂದಿದ್ದೀವಿ ಇಲ್ಲಿಗೆ. ನಮ್ಮ ಕಷ್ಟಗಳ ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಮ್ಮ ನಂಬಿಕೆಗಳಿಗೆ ಒಂದು ಸ್ಥಿರತೆ ಅಸ್ತಿತ್ವ ಕೊಡಲಿಕ್ಕೆ ಭಗವಂತನ ಕೃಪೆಗೆ ಇದೊಂದು ದಾರಿ ಅಷ್ಟೇ. ಇದೊಂದು ನಂಬಿಕೆ. ನಮ್ಮ ತಂದೆನೂ ತೀರ್ಕೊಂಡ್ರು ಅದೇ ಒಂದು ಕಾರಣಕ್ಕೋಸ್ಕರ ಈ ನೆಲೆಯಲ್ಲಿ ಬಂದು ಯಾರನ್ನೋ ಒಂದು ಜಮೀನವರು ಬಂದು ಪಾಪ ಅವ್ರಿಗೂ ಏನೋ ಒಳ್ಳೇದಾಗಿ ಅವರೇ ಬಂದು ಜಮೀನಲ್ಲಿ ಕೊಡ್ತೀವಿ ಪಾಪ ನೀವು ದೇವಸ್ಥಾನ ಮಾಡ್ಕೊಂಡಿಗೆ ಅಂತ ಹೇಳಿದ್ರೆ ಅದರಿಂದ ಮಾಡ್ಕೊಂಡು ಹೋಗ್ತೀವಿ. ಅಜ್ಜನ್ ನಂಬೇಕಷ್ಟೇ, ಭಕ್ತಿಯಿಂದ ನಂಬೇಕಷ್ಟೇ. ಭಕ್ತಿಯಿಂದ ನಂಬಿದ್ರೆ ಎಲ್ಲೂ ಬಿಡಲ್ಲ, ಕೈ ಬಿಡಲ್ಲ. ಒಟ್ಲಿ ಆಗುತ್ತೆ, ಒಳ್ಳೇದಾಗುತ್ತೆ. ನಾನು ಒಂದೇ ಮಾತು ಹೇಳೋದು, ಇಲ್ಲಿ ಯಾವುದೇ ದುಡ್ಡು ಮಾಡಬೇಕು, ಇಲ್ಲಿ ಯಾವುದೇ ಬಿಸ್ನೆಸ್ ಮಾಡಬೇಕು, ಇಲ್ಲಿ ಯಾವುದೇ ಬಾರ್ ಮಾಡಬೇಕು ಅಂತ ನಾವು ಕೊರಗಜ ಮಾಡಿಲ್ಲ ಸರ್. ನಮ್ಮ ಭಕ್ತಿಗೆ ನಾವು ಕುಟುಂಬಕ್ಕೆ ಅಂತ ನಾವು ಮಾಡಿರೋದು ಅಷ್ಟೇ. ಇಲ್ಲಿ ಏನೋ ನಮ್ಮ ಅದರಿಂದ ಜನಗಳಿಗೆ ಒಳ್ಳೇದಾಗಲಿ ಹಂಗಂದ್ಬಿಟ್ಟು 26ಕ್ಕೆ ಕೋಲ ಇದೆ. ಎಲ್ಲರೂ ಭಕ್ತಾದಿಗಳು ಬಂದು ಪಾತ್ರರಾಗಬೇಕಂತ. ಕೋಲ ಭಾನುವಾರ ಸಂಜೆ 6 ಗಂಟೆ ಕೋಲ ಇರುತ್ತೆ, ಮಧ್ಯಾಹ್ನ ಅನ್ನದಾನ ಇರುತ್ತೆ. ಎಲ್ಲ ಸಕಲ ಭಕ್ತಾದಿಗಳು ಬಂದು ಅಜ್ಜನ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಕೊರಗಜ್ಜ ಸ್ವಾಮಿ ಶ್ರೀ ನಾಗಕ್ಷೇತ್ರ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ಇದೇ ಭಾನುವಾರ ಸಂಜೆ 6 ಗಂಟೆಗೆ ಕೋಲ ಸೇವೆ ಮತ್ತು ಕೊರಗಜ್ಜ ದರ್ಶನ ಪಡಿಬೋದು. ಇಲ್ಲಿಗೆ ಮೈಸೂರಲ್ಲಿ ಬಂದರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದರೆ ದಟ್ಕೇಳಿಯಿಂದ ನೇತಾಜಿ ಸರ್ಕಲ್ಗೆ ಬಂದರೆ ಇಲ್ಲಿ ಆರ್ ಟಿ ನಗರ ನೈಪುಣ್ಯ ಸ್ಕೂಲ್ ಅಂತ ಲೊಕೇಶನ್ ಕಳಿಸ್ತೀವಿ, ಅಲ್ಲಿಂದ ಆಟೋ ಮಾಡ್ಕೊಳ್ತಾರೆ. ಶಿವನೇ ನಂಬಿರೋವಂಥವರು ಮತ್ತು ಈ ಸನಾತನ ನಂಬಿರೋವಂಥವ್ರಿಗೆ ಕೊರಗಜ್ಜ ಒಂದು ಸನಾತನ ದಾರಿ. ನಮ್ಮ ಕಷ್ಟಗಳ ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಮ್ಮ ನಂಬಿಕೆಗಳಿಗೆ ಒಂದು ಸ್ಥಿರತೆ ಅಸ್ತಿತ್ವ ಕೊಡಲಿಕ್ಕೆ ಭಗವಂತನ ಕೃಪೆಗೆ ಇದೊಂದು ದಾರಿ ಅಷ್ಟೇ. ಇದೊಂದು ನಂಬಿಕೆ ಅಷ್ಟೇ. ದೇವರನ್ನ ಮೆಚ್ಚಿಸಬೇಕು ಅಂದರೆ ಸಾಧನೆ ತುಂಬ ಬೇಕು. ಇವಾಗ ಈಗಿರೋ ಮೆಕ್ಯಾನಿಕಲ್ ಲೈಫಲ್ಲಿ ಅಷ್ಟೊಂದೆಲ್ಲ ಸಾಧನೆಗೆ ಟೈಮ್ ಕೊಟ್ಟು ಹೊತ್ತು ಕಟ್ಟು ಮಾಡೋ ಅಂಥ ಪರಿಸ್ಥಿತಿಲಿ ಸುಮಾರು ಜನ ನಾವು ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಅದೇ ಥರ ದೈವನ ಕ್ರಿಯೇಟ್ ಮಾಡಿರೋದೇ ದೇವ. ಸೊ ದೇವನ ಯಾರು ರೀಚ್ ಮಾಡಬೇಕು, ಅವ್ರನ್ನ ದೈವ ಮುಖಾಂತರ ಹೋಗಬೇಕು ಅಂತ. ಇವಾಗ ಕೈಲಾಸದಲ್ಲೆಲ್ಲ ಜಾಸ್ತಿ ಇರೋರೆಲ್ಲನೂ ನಮಗೆ ಶಿವಗಣಗಳೇ ತಾನೆ, ಅವರೇ ತಾನೇ ಜಾಸ್ತಿ ಇರೋದು. ಅದೇ ಥರನೇ ಅಷ್ಟೇ. ಈಗೊಂದು ಆಫೀಸಲ್ಲಿ ಹೋಗ್ತೀವಿ ನಾವು, ಎಲ್ಲರೂ ನಾವು ಬಾಸ್ನೇ ಮೀಟ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿ ಕೆಲವರೆ ಸೆಕ್ರೆಟ್ರಿ ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ. ಅವ್ರ ಥರ ಸುಮಾರು ಕೆಲಸಗಳು ನಡೆಯುತ್ತೆ ನಮ್ದಲ್ವಾ. ಶಿವನ ಆಗಲ್ಲ ಇದೊಂದು ಹಾದಿ ನಮಗೆ ಅಷ್ಟೇ. ಇದೊಂದು ಮಾರ್ಗ ತುಂಬ ಎಮೋಷ್ನಲ್ ಆಗುತ್ತೆ, ಒಂದು ನಂಬಿಕೆ ಅಷ್ಟೇ. ನಂಬಿಕೆಗೆ ನಾವು ಹಿಂಗೆ ಅಂತಲೇ ನಾವೇನು ಹೇಳೋಕ್ಕಾಗಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಸುಮಾರು ದೇವರುಗಳು ದೇವಗಣಗಳು ಇದೆಲ್ಲ ನಮ್ಗೆ ನಡೆಯುತ್ತೆ. ಅದು ನಮಗೆ ಒಂದು ನಂಬಿಕೆ ಇರಬೇಕು, ನಾವು ದೇವ್ರ ಹತ್ರ ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು ಅಷ್ಟೇ. ಅದಕ್ಕೊಂದು ನಂಬಿಕೆ, ಒಂದು ಕಟ್ಟುಪಾಡಲ್ಲಿ ನಾವು ಇರಬೇಕಾಗುತ್ತೆ. ಒಂದು ಆಚರಣೆ, ಒಂದು ಆಚಾರ ಅದೆಲ್ಲ ಮಾಡಬೇಕು ನಾವು. ಒಂದೇ ಸತಿ ಎಲ್ಲನೂ ನಾವು ಎದ್ದು ಆಕಾಶಕ್ಕೆ ಎಣೆ ಹಾಕೋಕ್ಕಾಗಲ್ಲ. ಒಂದೊಂದು ಮೆಟ್ಲು. ನಿಷ್ಠೆ ಧರ್ಮ ನನಗೂ ಹಾಗೆ ಅನಿಸುತ್ತೆ. ಸುಮಾರು ನಾನು ಮಂಗಳೂರಲ್ಲೂ ಹೋಗಿದ್ದೀನಿ, ಮಂಗಳೂರಿಗೂ ಕುತ್ತಾರಲ್ಲಿಗೂ ಹೋಗಿದ್ದೀನಿ. ದೈವ ಇದೆ ಅನ್ನೋದಕ್ಕೆ ಸಾಕ್ಷಿಗೆ ಸುಮಾರು ಪುರಾವೆಗಳಿದ್ದಾವೆ. ಅದು ಅಷ್ಟು. ಬನ್ನಿ, ದೇವ್ರು ಬನ್ನಿ, ನಂಬಿಕೆ ಇರೋರು ಬನ್ನಿ, ಜನ ಬರಬೇಕು. ಆವಾಗಲೇ ಜನ ಬಂದರೆ ತಾನೇ ಮಿರಾಕಲ್ ಆಗಿರೋದು ಗೊತ್ತಾಗೋದು. ಬರಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಭಕ್ತಿ, ನಮ್ಮ ನಂಬಿಕೆ ಮತ್ತು ದೈವ ಕೃಪೆ ಅಷ್ಟೇ. ವಿಳೆದೆಲೆ, ಹೂವು, ಚಕ್ಲಿ ಅದೇನೆ. ಇಟ್ಸ್ ಗಿವ್ ಆ್ಯಂಡ್ ಟೇಕ್. ಯಾವುದೇ ಕಾರಣಕ್ಕೆ ಅಜ್ಜನ ಮೇಲೆ ಡೌಟ್ ಇಲ್ಲ. ಅಜ್ಜ ತುಂಬ ಜನಕ್ಕೆಲ್ಲ ಒಳ್ಳೇದಾಗಿದೆ. ಸಾರ್ವಜನಿಕ ತುಂಬ ಕಡೆ ಅಲ್ಲಿಂದ ಇಲ್ಲೆಲ್ಲ ಬಂದಿದ್ದಾರೆ ಜನಗಳು. ಅಲ್ಲಿಂದ ಇಲ್ಲಿ ಅವರು ಇರೋದು ವೈಮನಸ್ಸಿಂದ ಅಜ್ಜನಿಗೆ ಸ್ವಲ್ಪ ಇದು ಮಾಡ್ತಾರೆ ಹೊರತು ಅಜ್ಜನ ಬಗ್ಗೆ ಯಾವುದೇ ಥರ ಇದಿಲ್ಲ. ಅಜ್ಜಂದು ಶಕ್ತಿನೂ ಐತೆ ಪವಾಡನೂ ಐತೆ. ನಮಗೆಲ್ಲ ನಾವು ಬಂದು ಹೋಗಿದ್ದೀವಿ, ನಾವು ನೋಡ್ಕೊಂಡು ಹೋಗಿದ್ದೀವಿ, ಬಂದು ಕೇಳಿದ್ದೀವಿ. ಏನೋ ಕೇಳ್ಕೊಂಡು ಹೋಗಿದ್ದು ಏನೋ ಮನಸ್ಸಿಗೆ ಸಮಾಧಾನ ಆಗಿತ್ತು. ಈಗ ನೋಡಿ ಅವರೇ ಕರ್ಸ್ಕೊಂಡ್ರೆ ಇಲ್ಲಿ ಬಂದಿದ್ದೀವಿ ಇಲ್ಲಿಗೆ. ಅವರೇ ಕರ್ಸ್ಕೊಂಡ್ರೆ ಇಲ್ಲಿ ಬಂದಿದ್ದೀವಿ. ಏನೋ ಮನಸ್ಸಿಗೆ ಮುಂದಕ್ಕೆಲ್ಲ ಒಳ್ಳೇದು ಮಾಡ್ಕೊಳ್ಳಿ. ಎಲ್ಲಿದ್ರು ಕರ್ಸ್ಕೊತಾರೆ, ನಮ್ಗೆ ಬರೋ ಚಾನ್ಸೇ ಇರಲಿಲ್ಲ. ನಾವು ಯಾವುದಕ್ಕೆ ಬಂದ್ವು ಇಲ್ಲಿ ನೋಡಿದ್ವಿ, ಹಿಂಗೆ ಇದೇ ಇರುತ್ತೆ, ಎಲ್ಲೂ ಹೋಗಲ್ಲ. ಜನ ಎಲ್ಲ ಬಂದು ಸ್ವೀಕರಿಸಲಿ, ಬಂದು ನೋಡಿ ಅಜ್ಜನ ದರ್ಶನ ಮಾಡಲಿ, ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ ಪಾಪ ಮಾಡಲಿ, ಆಗಲಿ ಒಳ್ಳೇದಾಗಲಿ. ತುಂಬ ಜನಕ್ಕೂ ಎಲ್ಲರಿಗೂ ಒಳ್ಳೇದಾಗಲಿ. ಅಜ್ಜನ ಬಂದು ಎಲ್ಲ ನೋಡಲಿ, ಬಂದು ಸಾರ್ವಜನಿಕರು ಎಲ್ಲದಿಂದ ಬಂದು ನೋಡಿ, ಜನಗಳು ನೋಡಲಿ, ಕಷ್ಟಗಳು ಸಿಗುತ್ತೆ, ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಅಜ್ಜನ ನಂಬೇಕಷ್ಟೇ, ಭಕ್ತಿಯಿಂದ ನಂಬೇಕಷ್ಟೇ. ಭಕ್ತಿಯಿಂದ ನಂಬಿದ್ರೆ ಎಲ್ಲೂ ಬಿಡಲ್ಲ, ಕೈ ಬಿಡಲ್ಲ. ಒಟ್ಲಿ ಆಗುತ್ತೆ, ಒಳ್ಳೇದಾಗುತ್ತೆ. ನಾವು ಇಲ್ಲಿ ಇದೇ ಇರಲ್ಲ, ಏನಕ್ಕೋ ಬಂದು ಇಲ್ಲಿ ನೋಡಿ ಅಜ್ಜನ ದರ್ಶನ ಆಯಿತು. ಮೊನ್ನೆ ನಾನು ನೋಡಿದೆ, ಇಲ್ಲಿಗೇನೋ ಇದು ಮಾಡಿದ್ದಾರೆ ಅನ್ಕೊಂಡು ನಾನು ಯಾವುದಕ್ಕೂ ಇಲ್ಲಿ ಬಂದೆ. ದರ್ಶನ ಆಗಿದೆ, ಒಳ್ಳೇದಾಗಲಿ. ಮುಂದಕ್ಕೆ ನಮಗೂ ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಜ್ಜ. ಖಂಡಿತ ಬರ್ತೀವಿ, ಎಲ್ಲ ಬರ್ತೀವಿ ನಾವು ನಮ್ಮ ಫ್ರೆಂಡ್ಸು ಸ್ನೇಹಿತರು ಎಲ್ಲ ಬಂದು ಎಲ್ರಿಗೂ ಹೋಗಿ ಹೇಳ್ತೀವಿ, ಹಿಂಗೆ ಆಯ್ತೆ ಬನ್ನಿ ಅಂತ ಎಲ್ರಿಗೂ ಹೋಗಿ ಹೇಳ್ತೀವಿ. ಅಜ್ಜನ ನಾಳೆ ಇದಿದೆ ಬನ್ನಿಯಪ್ಪ ಅಂತ ಹೇಳ್ತೀವಿ, ಕೋಲ ಅಂತ ಹೇಳ್ತೀವಿ ಎಲ್ಲರಿಗೂ. ನಾಳೆ ಬನ್ನಿ ಅಂತ ಹೇಳ್ತೀವಿ. ತುಂಬ ಆಸೆ ನಮಗೂ, ನಾವು ನೋಡಿಲ್ಲ, ಒಂದು ಸಲ ನೋಡಿದೆ, ಅವಾಗ ಬಂದು ಹಂಗೆ ಹೊಂಟೋಗ್ಬಿಟ್ಟು ನಾಳೆ ಬಂದು ನೋಡ್ತೀವಿ. ಖಂಡಿತ ಎಲ್ಲ ಕೇಳ್ಬೇಕು, ಕೊಟ್ಲಿ ಆಸೆ ಹೊಟ್ಲಿ ಆಗಲಿ, ಒಳ್ಳೇದಾಗಲಿ. ಅದೇ ಎಲ್ಲ ಕಡೆ ಅಜ್ಜ ಬಳಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ರಲ್ಲ, ನಮ್ಗೆ ಅದೇ ಸಂತೋಷ. ನೋಡಿ ಅದೆಲ್ಲೋ ಅಲ್ಲಿ ಹೋಗಿದ್ರು, ಇಲ್ಲಿ ಹೋದ್ರು, ಅಲ್ಲೆಲ್ಲೋ ಸ್ಥಾಪನೆ ಆಗುತ್ತೆ, ಮತ್ತು ಇಲ್ಲಿಗೆ ಬಂದು ಸ್ಥಾಪನೆ ಆಗೋರಲ್ಲ. ಇನ್ನು ಪರ್ಮನೆಂಟಾಗಿ ಇಲ್ಲೇ ಇರಲಿ ಅಷ್ಟೇ, ಇಲ್ಲೇ ಇರಬೇಕು ಮಾತ್ರ. ಯಾರಿಗೂ ಇದಾಗೋದು ಬೇಡ, ಇಲ್ಲೇ ಇರಬೇಕು ಅಷ್ಟೇ. ಇನ್ನು ಕಟ್ಟ ಇದ್ರಿಗೆ ಅದು ಇದು ಇರಲೇಬೇಕು, ಅಜ್ಜನ ಕಟ್ಟ ಇರಲೇಬೇಕು. ಇಲ್ಲಿ ಏನೋ ಅಂತ ಸಮಾಧಾನ ಮನಸ್ಸಿಗೆ ಹೊಟ್ಲಿ.
ನಾವು ಇಲ್ಲಿ ಏನಕ್ಕೆ ಬಂದ್ವು, ಏನೋ ದರ್ಶನ ಆಯಿತು ಭಗವಂತ ಎಲ್ರಿಗೂ. ಇಲ್ಲ ಯಾವುದೋ ಕಾರಣಕ್ಕಿಲ್ಲ, ನಾವು ಯಾವುದಕ್ಕೋ ಬೇರೆ ಯಾವ್ರಿಗೆ ಬಂದ್ವು. ಇಲ್ಲಿ ತಿರುಗೋದು ಏನಪ್ಪ ಅಜ್ಜ ಇಲ್ಲಿ ಕುಂತಾರಲ್ಲ ಅನ್ಕೊಂಡು ಮೊನ್ನೆ ಇದ್ರಲ್ಲಿ ನೋಡಿದೆ. ನೋಡಿ ನಾವು ಇಲ್ಲಿಗೆ ಬಂದು ಕರ್ಸ್ಕೊಂಡವ್ರೆ. ಒಳ್ಳೆದಾಗಲಿ, ಎಲ್ರಿಗೂ ಒಳ್ಳೆದಾಗಲಿ. ಅಕ್ಕಪಕ್ಕ ಸುತ್ತಮುತ್ತಲೆಲ್ಲ ಬರಲಿ. ಬೇರೆ ಜನ ಅದು ಇದು ಮಾಡ್ತಾರೆ, ಅಜ್ಜ ಮಾತ್ರ ಇಲ್ಲಿ ಉಳಿಬೇಕು ಹಂಗೆ ಮಾಡಿ ಅಷ್ಟೇ. ಬೇರೆಯವ್ರ ಕಿರಿಕು ಅದಕ್ಕೆ ಇದು ವಿವಾದಗಳೇನು ಆಗೋದು ಬೇಡಿ. ಒಟ್ಲು ಅಜ್ಜ ಇಲ್ಲಿ ಇರಲಿ. ಕಲಿಸ್ಬೇಕು ಒಟ್ಲಿ, ಕಲಿಸ್ಬೇಕು ಸುಮಾರು ಕಲಿಸ್ಬೇಕು ಒಟ್ಲಿ. ನಾನು ನೋಡಿ ತುಂಬ ಸಲ ನೋಡಿದ್ದೀನಿ ಇಲ್ಲಿ ಅಜ್ಜನ ಬಗ್ಗೆ ಅದು ಇದು ಮಾಡಿ ಎಲ್ಲರೂ ಏನೋ ಮಾಡ್ಕೊಂಡು ಎಲ್ಲ ಹೋಗಾರೆ, ಅನುಭವಿಸ್ತಾರೆ. ನಾನು ಕಣ್ಣಲ್ಲಿ ನೋಡಿದ್ದೀನಿ. ಒಟ್ಲಿ ಒಂದು ಮುಂದಕ್ಕೆ ಒಟ್ಲಿ ಅವರೆಲ್ಲ ಬುದ್ಧಿ ಕಲಿಸ್ಕೋಬೇಕು ಅಷ್ಟೇ. ಎಲ್ಲರೂ ಒಟ್ಟಾಗಿ ಇದು ಅಜ್ಜನ ಸೇವೆ ಮಾಡ್ಬೇಕು ಒಟ್ಲಿ. ಇದು ತುಂಬ ಒಳ್ಳೆ ಜಾಗ. ಇದು ಕುಬೇರ ಮೇಲೆ ಕೂತರು ತುಂಬ ಒಳ್ಳೆ ಜಾಗ. ಇದು ತುಂಬ ಒಳ್ಳೆ ಜಾಗ. ಕುಬೇರ ಮೇಲೆ ಕೂತರು ತುಂಬ ಒಳ್ಳೆ ಜಾಗ. ಇನ್ನು ಬರ ಭಕ್ತಾದರೂ ತುಂಬ ಒಳ್ಳೇದಾಗುತ್ತೆ. ಇನ್ನು ಬರ ಭಕ್ತಾದರೂ ತುಂಬ ಒಳ್ಳೇದಾಗುತ್ತೆ. ಆಗ್ತಾರೆ ಖಂಡಿತ ಆಗ್ತಾರೆ. ಅಜ್ಜನ ನಂಬಿ ಬರ್ಬೇಕಷ್ಟೇ. ಹೊರಗೊಂದವ್ರ ಮಡಿಕ ಬರೋಕೆ ಹೋಗ್ಬಾರ್ದು ಅಷ್ಟೇ. ಅಜ್ಜನ ನಂಬಿ ಬರ್ಬೇಕಷ್ಟೇ. ಮಧ್ಯ ಹೆಸ್ರೇನು ಅವ್ರಿಗೆ ಆಲ್ರೆಡಿ ಮಾಡಿ ಎಲ್ಲ ಅನುಭವಿಸ್ತಾರೆ. ಈಗ ಇಲ್ಲಿ ಯಾರೂ ಇಲ್ಲ. ಈಗ ನಾವು ನೋಡಿದ್ದೀನಿ, ನಾವು ಎಲ್ಲ ಸುಮಾರು ಸತಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಚಾನಲೆಲ್ಲ ನೋಡಿದ್ದೀನಿ. ಮಧ್ಯವಸರು ಇವತ್ತೆಲ್ಲ ಭಕ್ತರು ಉಂಟು, ಅಜ್ಜ ಉಂಟು ಅಷ್ಟೇ. ಇನ್ನು ಯಾರು ಮಧ್ಯವಸರು ಇದು ಬೇಕಾಗಿಲ್ಲ ಅಷ್ಟೇ. ಸೇಮ್ ಆದರೆ ನಮ್ಗೆ ತುಂಬ ಸಂತೋಷ. ನಮ್ಮ ಸುತ್ತಮುತ್ತ ಮತ್ತು ಇಲ್ಲಿಗೆ ಬರ್ತಾರೆ. ಮಂಗಳೂರು ಹೋಗೋ ಬದಲು ಎಲ್ಲ ಇಲ್ಲಿಗೆ ಬರ್ತಾರೆ. ಹತ್ತಿರ ಆಗುತ್ತೆ ಎಲ್ಲರಿಗೂ. ನಾವು ನಡ್ಕೋಬೇಕಷ್ಟೇ. ನಾವು ನಡ್ಕೋಬೇಕು, ಆ ಥರ ನಡ್ಕೋಬೇಕು. ಮತ್ತು ಇಲ್ಲಿ ಸ್ವಲ್ಪ ಎಡಬಲ ಇರೋರು ಸಪೋರ್ಟಾಗಿ ನಿಂತ್ಕೊಂಡು ಮಾಡ್ಕೋಬೇಕು ಅಜ್ಜನ ಕೈ. ಇದನ್ನು ಬೇರೆಯವ್ರು ಏನಕ್ಕೆ ಇದು ಮಾಡ್ಕೊ ಹೋಗ್ಬಾರ್ದು. ಇಲ್ಲಿ ಯಾವಾಗ ಇದಾದರೂ ಅವಾಗಿಂದ ನಾವು ಬತ್ತಿ ಹೋಯ್ತಿರ್ತೀವಿ. ಆಗಿದೆ, ಜಾಸ್ತಿ ಆಗಿದೆ. ಅಜ್ಜ ಅವಾಗ ಸ್ಥಾಪನೆ ಆದರೂ ಅವಾಗಿಂದ ಬತ್ತಿ ಹೋಯ್ತೀವಿ. ಒಂದು 6 ವರ್ಷ ಆಗಿರ್ಬೇಕು. ಭಕ್ತರೆ ಭಕ್ತರೆ ನೋಡಿ ಹೆಂಗೆ ಕರ್ಸ್ಕೊಂಡ್ರೆ ನೋಡಿ ನಮ್ಮನ್ನ. ನಾವೆಲ್ಲೋ ಏನಕ್ಕೆ ಬಂದ್ವು, ತಿರುಗು ತಡೆಯಪ್ಪ ಅಜ್ಜಂದು ದರ್ಶನ ಮಾಡ್ಬೇಕಂತ ಬಂದೆ. ಸದ್ಯ ನೋಡಿ ಈ ಥರ ಪವಾಡ ಸರ್ ಅಲ್ಲಿ ಮಾಡಿದ್ರಲ್ಲ, ಆವಾಗ ನಾವು ಭಾರಿ ಭಕ್ತರು. ಮತ್ತು ಒಂದು ನಮಗೆ ಅಲ್ಲಿ ಸ್ಟಾರ್ಟಿಂಗ್ ನಡಿಬೇಕಾದ್ರೆ ಮನೇಲಿ ಉಸಿರಾಡೋಕ್ಕಾಗ್ತಿರಲಿಲ್ಲ. ನಾನು ಇದಾಗ್ಬಿಟ್ಟು ಗಂಟ್ಲು ಪ್ರಾಬ್ಲಮ್, ಉಸಿರಾಡೋಕ್ಕಾಗ್ತಿರಲ್ಲ. ಅಲ್ಲೇ ಬಂದು ಆ ಪ್ರಯಾಣ ಮಾಡ್ಕೊಂಡಾಗ ಕೊರಗಜ್ಜ ಒಳ್ಳೇದು ಮಾಡಪ್ಪ ಏನು ಹಂಗಂತ ಕೇಳಿದ್ದಕ್ಕೆ ಬೆಳಗ್ಗೆ ಅದು ಒಂದೇ ದಿವಸ ಬೆಳಗ್ಗೆನೇ ಕ್ಲಿಯರ್ ಆಗ್ಬಿಡು ಸರ್. ಉಸಿರಾಡೋಕೆ ಆಗ್ತಿರ್ಲಿಲ್ಲ. ಆ ರೀತಿ ಆಗಿದೆ ಸರ್. ಅದಕ್ಕಾಗಿ ಇದರಿಂದ ಏನೋ ಮಾಡ್ತೀವಿ ಅಂದರು, ಅದರಿಂದ ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ. ಅಕ್ಕಪಕ್ಕ ಗೊತ್ತು ನಮ್ಮ ಇದುವರೆಗೂ ನಾವು ಅಷ್ಟೇ ಏನು ಕೆಲಸ ಮಾಡಿ ಏನೋ ಇದು ಮಾಡಬೇಕು, ಆ ಥರ ದುಡಿದು ಸಂಪಾದನೆ ಮಾಡಬೇಕು ಅನ್ನೋದೇನು ನಮ್ಮ ತಂದೆನೇ ಬೇಜಾರು ಮಾಡಿದ್ದಾರೆ ಸರ್. ಒಂದು 4 ಎಕರೆ ಇದೆ. ಬಂದು ಕೇಳಿದ್ರು ಸರ್, ಅದೇನು ಮಾಡ್ತೀವಿ ಅಜ್ಜಿಂದು ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ಏನೋ ಒಳ್ಳೇದಾಗಲಿ ಮಾಡ್ಕೊಂಡೋಗಿ ಅಂದ್ಬಿಟ್ಟು ಅಲ್ಲಿ ಆ ರೀತಿ ಏನೋ ಇದು ಮಾಡೋಕ್ಕೋಗ್ಬಿಡಿ, ಒಳ್ಳೆ ರೀತಿಲಿ ಮಾಡ್ಕೊಂಡೋಗಿ ಅಂದ್ಬಿಟ್ಟು ಕೊಟ್ಬೋದು. ಏನು ನಮ್ಮದು ಸುಮಾರಿದೆ, ಏನೋ ಒಳ್ಳೆ ರೀತಿಲಿ ದೈವನಿಗೆ ಏನೋ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು. ಇನ್ನೇನು ನಾವು ಅದನ್ನು ಸಂಪಾದನೆ ನಮ್ಮದೇ ಬೇಜಾನಿದೆ ಗೊತ್ತು ಸರ್. ಅಕ್ಕಪಕ್ಕ ಇದು ಹಳ್ಳಿಯವ್ರಿಗೂ ಗೊತ್ತು ನಮಗೆ ಬೇಜಾನಿದೆ. ನಮ್ಮ ತಂದೆ ಪಾಪ ಏನೋ ಮಾಡಿದರು, ಏನೋ ನಮ್ಮ ಅದರಿಂದ ಜನಗಳಿಗೆ ಒಳ್ಳೇದಾಗಲಿ ಹಂಗೆ ಅಂದ್ಬಿಟ್ಟು ಇದು ಮಾಡಿಕೊಟ್ಟಿದ್ವಿ. ಒಂದು 7 ಗಂಟೆಗೆ ಶುರುವಾಗುತ್ತೆ ಸರ್. ಭಾನುವಾರ ಸಂಜೆ. ಮತ್ತು 28ಕ್ಕೆ ಹಗಲು ಸೇವೆಯನ್ನು ಮಾಡ್ಕೊಂಡವ್ರು. 26ಕ್ಕೆ ಕೋಲ ಇದೆ. ಎಲ್ಲರೂ ಭಕ್ತಾದಿಗಳು ಬಂದು ಪಾತ್ರರಾಗಬೇಕಂತ ಏನೋ ಮಾಡ್ಕೊಂಡು ಹೋಗ್ಲಿ ಕೇಳಿದ್ದು. ಅವರೇ ಬಂದು ಹಿಂಗೆ ಮಾಡ್ತೀವಿ ಹಂಗದ. ಅಲ್ಲಿ ಇದಾಗ್ಬಿಡ್ತು. ಅನ್ಯಾಲೆ ಅದೇನು ರಾಜಕಾಲುವೆ ಹೋಗಿ ಎಲ್ಲ ಬೆಳೆಸ್ಬಿಟ್ರು. ಅದನ್ನು ನಾವು ನೋಡಿ ನಮಗೂ ಒಂಥರ ಇದಾಯಿತು. ಏನೋ ಮಾಡಲಿ ಅಂದ್ಬಿಟ್ಟು ಕೊಡು ಸರ್. ಏನಾಗಲಿ ನಮ್ಮ ಅದು ಸೈಡೇ ಆಗಲಿ ಬಿಟ್ಬಿಡೋ ಆ ಥರ ಆಗಲಿ ಹೇಳಿದ್ದೀವಿ ಅವ್ರಿಗೆ. ಒಳ್ಳೇದಾಗಲಿ ಸರ್, ಎಲ್ಲ ಭಕ್ತಾದಿಗಳು ಒಳ್ಳೇದಾಗಲಿ ಹಂಗಂದ್ಬಿಟ್ಟು ಕೊಟ್ಟಿದ್ದೀವಿ. ಅವರು ಬಂದು ಅವರೇ ಬಂದು ಮಾಡ್ತಾರೆ ಸರ್. ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ಮಾಡಿರೋದು ಸರ್. ಅಲ್ಲಿ ಯಾವುದೋ ಕಾರಣಕ್ಕೆ ರಾಜಕಾಲುವೆ ಬಂದು ಡೆಮೊಲಿಷನ್ ಮಾಡಿದ್ರು. ಅವತ್ತು ತುಂಬ ಬೇಜಾರಾಗಿ ಮನೇಲಿ ತುಂಬ ತೊಂದರೆಗಳಾಗಿ ನಮ್ಮ ತಂದೆನೂ ತೀರ್ಕೊಂಡ್ರು. ಅದೇ ಒಂದು ಕಾರಣಕ್ಕೋಸ್ಕರ ಈ ನೆಲೆಯಲ್ಲಿ ಬಂದು ಯಾರನ್ನೋ ಒಂದು ಜಮೀನವರು ಬಂದು ಪಾಪ ಅವ್ರಿಗೂ ಏನೋ ಒಳ್ಳೆಯದಾಗಿ ಅವರೇ ಬಂದು ಜಮೀನು ಇಲ್ಲಿ ಕೊಡ್ತೀವಿ ಪಾಪ ನೀವು ದೇವಸ್ಥಾನ ಮಾಡ್ಕೊಂಡಿಗೆ ಅಂತ ಹೇಳಿದರೆ ಅದರಿಂದಲೇ ಮಾಡ್ಕೊಂಡು ಹೋಗ್ತೀವಿ. ಅಜ್ಜನ ಪವಾಡ ಸರ್. ಅದು ಬಿಟ್ಟು ಹೋಗ್ತಿಲ್ಲ. ನಾವು ತುಂಬ ಕಷ್ಟಪಟ್ಟು ಒಂದು ಫೋಟೋ ಇಟ್ಕೊ ಪೂಜೆ ಮಾಡ್ತಿದ್ವಿ. ಅದನ್ನು ತುಂಬ ಜನ ನೋಡ್ತಿದ್ರು. ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಮತ್ತು ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದೀವಿ ಸರ್. ಆದ್ದರಿಂದ ಅವ್ರಿಗೇನೋ ಅನುಕರಣೆ ಆಗಿ ಬಂದು ಮತ್ತೆ ಇಲ್ಲಿ ಮಾಡಿರೋದು ಅಷ್ಟೇ. ದುಡ್ಡುಗೋಸ್ಕರ ಅಂತೇಳಿ ಮಾಡಿಲ್ಲ ಸರ್. ಜನ ಬಂದರು ಬರಲಿಲ್ಲ ಅಂದರು ನಮ್ಮ ಭಕ್ತಿಗೆ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ನಾವು ಕುಟುಂಬದವ್ರು ಏನಿದ್ರು ಪೂಜೆ ಮಾಡಿಕೊಂಡು ಅಜ್ಜನ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡಿರೋದು ಅಷ್ಟೇ. ಕರಿಗಂಧ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಸೇವಕರು ಸರ್, ಮಾಲೀಕರು ಅಂತ ಅಲ್ಲಿ ಯಾರೂ ಇಲ್ಲ. ಎಲ್ಲ ಸೇವಕರು ಸರ್. ಎಲ್ಲ ಜನಕ್ಕೆ ಒಳ್ಳೇದಾಗಲಿ, ಬರೋ ಜನಕ್ಕೆ ಒಳ್ಳೇದಾಗಲಿ, ಮತ್ತು ಇಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮಾಡಿರೋದು ಅಷ್ಟೇ ಸರ್. ಕತೆ ಏನಾಯಿತು ಅಂದರೆ ತುಂಬ ತೊಂದರೆಗಳನ್ನು ಅನುಭವಿಸಿದ್ವಿ. ತುಂಬ ಏಟ್ಗಳಾಯಿತು, ತುಂಬ ತೊಂದರೆಗಳಾಯಿತು. ಮತ್ತು ತುಂಬ ಜನ ಗೊತ್ತಿರೋರೆಲ್ಲ ಏನೇನೋ ಬೈತಿದ್ರು, ದುಡ್ಡುಗೋಸ್ಕರ ಮತ್ತೆ ಏನೇನೋ ಮಾಡಿದ್ದಾರೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಅದೆಲ್ಲ ನಮಗೆ ಬೇಡ, ನಮ್ಮದೇನಿದೆ ನಮ್ಮ ದೇವ್ರನ್ನ ಬಿಡಬಾರ್ದು ಅಂದ್ಬಿಟ್ಟು ಮಾಡಿರೋದು ಅಷ್ಟೇ ಸರ್. ದುಡ್ಡು ಮಾಡಿ ಹಾಳು ಮಾಡಿರೋರು ಎಲ್ಲೆಲ್ಲ ಇದ್ದಾರೆ ಅಂತ ನೀವೇ ನೋಡ್ತಿದ್ದೀರ, ಕಣ್ಣೆದುರುಗಡೆ ಇದ್ದಾರೆ. ಆ ಥರ ಅವ್ರು ಯಾರೂ ಇಲ್ಲ ಸರ್. ಅವ್ರಿಗೂ ನಮ್ಗೆ ಸಂಬಂಧನೂ ಇಲ್ಲ. ಅದು ನಮ್ಗೆ ಗೊತ್ತೂ ಇಲ್ಲ ಸರ್. ಯಾರು ದುಡ್ಡು ಮಾಡಿರೋದು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಭಗವಂತ ನೋಡ್ಕೊತಾನೆ.
ನಾನು ಒಂದೇ ಮಾತು ಹೇಳೋದು, ಇಲ್ಲಿ ಯಾವುದೇ ದುಡ್ಡು ಮಾಡಬೇಕು, ಇಲ್ಲಿ ಯಾವುದೇ ಬಿಸ್ನೆಸ್ ಮಾಡಬೇಕು, ಇಲ್ಲಿ ಯಾವುದೇ ಬಾರ್ ಮಾಡಬೇಕು ಅಂತ ನಾವು ಕೊರಗಜ್ಜ ಮಾಡಿಲ್ಲ ಸರ್. ನಮ್ಮ ಭಕ್ತಿಗೆ, ನಾವು ಕುಟುಂಬಕ್ಕೆ ಅಂತ ನಾವು ಮಾಡಿರೋದು ಅಷ್ಟೇ. ಇಲ್ಲಿ ಯಾವುದೇ ದುಡ್ಡು ಮಾಡಬೇಕಂತ ಇಲ್ಲಿ ಮಾಡಿಲ್ಲ. ಅಲ್ಲೇ ನೀವೇನು ಕೇಳಿದ್ರಲ್ಲ ಇಷ್ಟೊತ್ತವ್ರು, ಅವ್ರ ಜೊತೆ ಮಾತಾಡಿದ್ರಲ್ಲ, ಅವ್ರಿಗೂ ಏನೋ ಒಳ್ಳೇದಾಗಿದೆ ಸರ್. ಅವರು ಪಾಪ ನಮ್ಮ ಕುಟುಂಬದವರೇ, ಬನ್ನಿ ಇಲ್ಲಿ ನಾವು ಜಾಗ ಕೊಡ್ತೀನಿ, ದೇವಸ್ಥಾನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಸಹಕಾರದಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಸರ್. ಇದು ಮೇ 25ನೇ ತಾರೀಕು ಓಪನ್ ಆಯಿತು ಸರ್. ಮೇ 25ನೇ ತಾರೀಕು ಓಪನ್ ಆಗಿ ಒಂದು ದೈವ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ ಸರ್ ಅಷ್ಟೇ. ಕೋಲ ಭಾನುವಾರ ಸಂಜೆ 6 ಗಂಟೆ ಕೋಲ ಇರುತ್ತೆ, ಮಧ್ಯಾಹ್ನ ಅನ್ನದಾನ ಇರುತ್ತೆ. ಎಲ್ಲ ಸಕಲ ಭಕ್ತಾದಿಗಳು ಬಂದು ಅಜ್ಜನ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಪ್ರಶ್ನೆ ಜನ ನೋಡ್ಬೇಕು ಸರ್, ಜನ ಯಾವ ಥರ ಸೇರ್ತಾರೆ ಅದ್ರ ಮೇಲೆ ಸರ್. ಇಲ್ಲಿ ಮೈಸೂರಲ್ಲಿ ಬಂದರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದರೆ ದಟ್ಕೇಳಿಯಿಂದ ನೇತಾಜಿ ಸರ್ಕಲ್ಗೆ ಬಂದರೆ ಇಲ್ಲಿ RT ನಗರ ನೈಪುಣ್ಯ ಸ್ಕೂಲ್ ಅಂತ ಲೊಕೇಶನ್ ಕಳಿಸ್ತೀವಿ, ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ತಾರೆ. ಕಾಣುತ್ತೆ ಸರ್, ಅಲ್ಲಿಂದ ಬರ್ತಾರೆ ಸರ್ ಜನ. ಮೈಸೂರು ಕೊರಗಜ್ಜ ಸ್ವಾಮಿ ಶ್ರೀ ನಾಗಕ್ಷೇತ್ರ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ಇದೇ ಭಾನುವಾರ ಸಂಜೆ 6 ಗಂಟೆಗೆ ಕೋಲ ಸೇವೆ ಮತ್ತು ಕೊರಗಜ್ಜ ದರ್ಶನ ಪಡಿಬೋದು. ಆಮೇಲೆ ಗಂಧ ಪ್ರಸಾದ ಸಿಗುತ್ತೆ. ಅಜ್ಜನ ಹತ್ರ ಮಾತಾಡೋರು ಪ್ರಶ್ನೆ ಏನಾದ್ರು ಇದ್ದರೆ ಕೇಳ್ಕೊಬೋದು. ಇಷ್ಟು ನಾಳೆ ಸಂಜೆ 1000ವರೆಗೂ ಕೇಳ್ಕೊತೀವಿ ಸರ್. ಇದು RT ನಗರ ನೈಪುಣ್ಯ ಸ್ಕೂಲ್ ಅಂತ ಇದೆ, ಅಲ್ಲಿಗೆ ಲೊಕೇಶನ್ ಹಾಕಿದ್ದೀವಿ. ಒಂದು 300 ಮೀಟರ್ಸ್ ಆಗ್ಬೋದು. ಅಲ್ಲಿಗೆ ಬಂದಿದ್ದ ತಕ್ಷಣ ಅಜ್ಜನ ಕ್ಷೇತ್ರ ಕಾಣಿಸ್ತದೆ ಸರ್. ಇದು ಇನ್ನೇನೊಂದು 4 ತಿಂಗಳಾಗಿದೆ ಸರ್ ಓಪನ್ ಆಗಿ. ಇದೇ ಫಸ್ಟ್ ಟೈಮ್ ಕೋಲ್ ಆಗ್ತಿರೋದು ಸರ್. ನಾಳೆ ಸಂಜೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆದರೆ ಮಿಡ್ ನೈಟ್ ಒಂದು 11 ಗಂಟೆವರೆಗೂ ಆಗ್ಬೋದು ಸರ್. 11 ಗಂಟೆವರೆಗೂ ಆಗ್ಬೋದು ಸರ್. ಪ್ರಸಾದ ಅನ್ನ ಸಂತರ್ಪಣೆ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಇದೆ, ಮಧ್ಯಾಹ್ನವೂ ಇದೆ. ಒಂದು 4 ಗಂಟೆವರೆಗೂ ಅನ್ನ ಸಂತರ್ಪಣೆ ಇದೆ. ಅದಾದಮೇಲೆ ಸಂಜೆ 6 ಗಂಟೆಗೆ ಕೊರಗಜ್ಜ ಸ್ವಾಮಿ ಹತ್ರ ಪ್ರಶ್ನೆ ಕೇಳೋರು ಕೇಳ್ಕೊಬೋದು ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.